ಒಪ್ಪಂದಂ ನಕ್ಕ ಧನಮಿರಲು ಕೆಡುಗಂ ಚಿಕ್ಕಂದಿನ ವಿದ್ಯೆ ಪರವು ಚೂಡಾರತ್ನ ಅನ್ನುವ ಹಾಗೆ ಚಿಕ್ಕ ಮಕ್ಕಳಿಗೆ 3ನೇ ತರಗತಿಯ ಮಕ್ಕಳು ಬೋಪನಹಳ್ಳಿ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ನಾವೀಗ ನಮ್ಮ ತರಗತಿಗೆ ಬರೋಣ. ಬನ್ನಿ. BBSM ಅಕಾಡೆಮಿ ಎಕ್ಸಲೆಂಟ್ ಕೋಚಿಂಗ್ ಕ್ಲಾಸ್. ಸ್ವಾಗತ ಸ್ನೇಹಿತರೆ. ಶೇಪ್ಸ್, ಆಕೃತಿಗಳು. ಶೇಪ್ ಅಂದರೆ ಏನಮ್ಮ? SHAPES, ಶೇಪ್. ಶೇಪ್ ಅಂತಂದರೆ ಆಕಾರ, ಒಂದು ಆಕೃತಿ. ಫುಟ್ಬಾಲ್ ಹೆಂಗಿರುತ್ತೆ? ಗುಂಡಿಗಿರುತ್ತೆ. ಚೆಂಡು ಯಾವ ಆಕಾರದಲ್ಲಿರ್ತದೆ? ಗುಂಡಿಗಿರುತ್ತೆ. ನಾವು ಈ ಆಕೃತಿಗಳನ್ನು ವಿ ಹ್ಯಾವ್ ಟು ಡಿವೈಡೆಡ್ ಇಂಟು 2 ಗ್ರೂಪ್ಸ್. ಒನ್ ಈಸ್ 2D, ಅನದರ್ ಈಸ್ 3D. 2D ಆಕಾರದಲ್ಲಿ ಬರೀ ಹಾಳೆಗಳ ಮೇಲೆ ಬರಿಬಹುದಷ್ಟೇ. ಸ್ಲೇಟ್ ಮೇಲೆ, ಹಾಳೆಗಳ ಮೇಲೆ, ರೊಟ್ಟುಗಳ ಮೇಲೆ ಚಿತ್ರಗಳನ್ನು ಬರಿತಕ್ಕಂಥ ಎಲ್ಲ ಆಕಾರಗಳು 2D ಶೇಪ್ನಲ್ಲಿರ್ತದೆ. 2 ಡೈಮೆನ್ಷನಲ್ ಅಂತ ಹೇಳ್ತೀವಿ. ಅದಕ್ಕೆ ಲೆಂತು ಮತ್ತು ಹೈಟು ಡೈಮೆನ್ಷನ್ ಇರ್ತದೆ. ಡೈಮೆನ್ಷನ್ ಅಂತಂದರೆ 2D, 2 ಡೈಮೆನ್ಷನಲ್. ಉದ್ದ ಮತ್ತು ಅಗಲ 2 ಇರ್ತದೆ. ಉದ್ದ, ಎತ್ತರ ಮತ್ತು ಅಗಲ 3 ಇದ್ದರೆ, ಉದ್ದ, ಎತ್ತರ ಮತ್ತು ಅಗಲ ಅಥವಾ ಅಗಲ ಈ 3 ಇದ್ದರೆ ಅದನ್ನು 3D, 3 ಡೈಮೆನ್ಷನಲ್. ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್, ಥಿಕ್ನೆಸ್. 2Dನಲ್ಲಿ ಥಿಕ್ನೆಸ್ ಇರಲ್ಲ, 3Dನಲ್ಲಿ ಥಿಕ್ನೆಸ್ ಇರುತ್ತೆ. ಉದಾಹರಣೆಗೆ ರೆಕ್ಟ್ಯಾಂಗಲ್. ದಿಸ್ ಈಸ್ ಅ ರೆಕ್ಟ್ಯಾಂಗಲ್. ರೆಕ್ಟ್ಯಾಂಗಲ್, 4 sides. Rectangle is a geometrical figure. Geometry figure ಇದು. ಇದಕ್ಕೆ ಎಷ್ಟು ಸೈಡ್ ಇದೆ? 4 sides, 4 angles ಇದೆ. ಇದು ಸರ್ಕಲ್, ಇದು ಸ್ಕ್ವೇರ್, ಚೌಕ. ಇದು ಟ್ರಯಾಂಗಲ್, ತ್ರಿಭುಜ. ಇದು ಕ್ವಾಡ್ರಿಲ್ಯಾಟ್ರಲ್, ಚತುರ್ಭುಜ. ಇದು ಪೆಂಟಗನ್, ಪಂಚಭುಜ. ಪೆಂಟ ಅಂದರೆ 5, ಪಂಚಭುಜ. ಇವನ್ನ ನೋಡಿದಾಗ ನಿಮಗೆ 2 ಡೈಮೆನ್ಷನಲ್ ಅಂದರೆ ಲೆಂತು ಬ್ರೆಡ್ತ್ ಇದೆ ಅಷ್ಟೇ. ಇದಕ್ಕೆ ದಪ್ಪ ಇರೋದಿಲ್ಲ. ಇದರಲ್ಲಿ ದಪ್ಪ ಅಂದರೆ ಎಷ್ಟು ದಪ್ಪ ಇರುತ್ತೆ ಅಲ್ಲ. ಉಂಡಿ ಉದ್ದ ಮತ್ತು ಅಗಲ ಎಷ್ಟು? 2. ಉದ್ದ ಮತ್ತು ಅಗಲ 2. ಬಟ್ ಇಲ್ಲಿ ತಗೊಳ್ಳಿ, ಇಲ್ಲಿ ನೋಡಿ, ಇಲ್ಲಿ ಇದರಲ್ಲಿ ಉದ್ದ, ಅಗಲ, ದಪ್ಪ ಇರ್ತದೆ. ಒಂದು ಚೆಂಡನ್ನ ತಗೊಂಡ್ರೆ ಅದಕ್ಕೆ ಇಷ್ಟು ಉದ್ದ ಇರ್ತದೆ, ದುಂಡಿಗಿರುತ್ತೆ. ಆದ್ರೂ ಅದಕ್ಕೆ ಉದ್ದ, ಅಗಲ ಇರ್ತದೆ, ದಪ್ಪ ಇರ್ತದೆ, ಸೈಜ್ ಇರ್ತದೆ ಅದು. ಅದರಿಂದ 2 ಡೈಮೆನ್ಷನಲ್. ಎಕ್ಸ್ ವೈ ಕೋಆರ್ಡಿನೇಟ್ಸ್, ಎಕ್ಸ್ ವೈ ಡೈಮೆನ್ಷನಲ್ ಗ್ರಾಫ್ನಲ್ಲಿ ಬರುತ್ತೆ. ಇಲ್ಲಿ 3 ಡೈಮೆನ್ಷನಲ್ ಅಂದರೆ ಎಕ್ಸ್ ವೈ ಝಡ್ ಆಕ್ಸಿಸ್ ಅಂತೀವಿ. ಎಕ್ಸ್ ವೈ ಝಡ್ ಆಕ್ಸಿಸ್ನಲ್ಲಿ ಉದ್ದ, ಅಗಲ, ಎತ್ತರ ಅಥವಾ ದಪ್ಪ ಇರ್ತಕ್ಕಂಥ ಯಾವುದೇ ಆಕೃತಿಗಳನ್ನು ನಾವು 3D ಆಬ್ಜೆಕ್ಟ್ಸ್ ಅಂತ ಕರಿತೀವಿ. 3D ಆಕಾರ, ಆಕೃತಿಗಳು ಅಂತ ಹೇಳ್ತೀವಿ. ನೋಡಿ ಎಕ್ಸಾಂಪಲ್, ಉದಾಹರಣೆಗೆ ರೆಕ್ಟ್ಯಾಂಗಲ್, ಸರ್ಕಲ್, ಸ್ಕ್ವೇರ್, ಕ್ವಾಡ್ರಿಲ್ಯಾಟ್ರಲ್, ಟ್ರಯಾಂಗಲ್, ಪೆಂಟಗನ್ ಅಂತ ಹೇಳಿದ್ರೆ ನೋಡಿ ಇಲ್ಲಿ ವರ್ಟೆಕ್ಸ್ ಇರುತ್ತೆ. ಇದು 3D ಫಿಗರ್. ಇದಕ್ಕೆ ವರ್ಟೆಕ್ಸ್ ಇರುತ್ತೆ ಅಂದರೆ ಎಡ್ಜ್ ಇರ್ತದೆ. ಇದಕ್ಕೆ ಉದ್ದ, ಅಗಲ, ದಪ್ಪ, ಎತ್ತರ ಇರುತ್ತೆ. ಅನೇಕ ಥರದ ಆಕೃತಿಗಳನ್ನು ನಾವು 3D ಆಕೃತಿಗಳನ್ನು ನಾವು ಕಾಣ್ತೀವಿ. ನೋಡಿ ಇಲ್ಲಿ 3D ಕ್ಯೂಬ್, ಕ್ಯೂಬಾಯ್ಡ್, ಪಿರಮಿಡ್, ಸಿಲಿಂಡರ್, ಕೋನ್. ಇವನ್ನ ಆ ಆಕೃತಿಗಳನ್ನು ಅಗಲಿಸಿದಾಗ ಇಷ್ಟೊಂದು ಬೇರೆ ಬೇರೆ ಆಕಾರದ ಆಕೃತಿಗಳಾಗಿ ಅವನ್ನ ಒಂದು ರೀತಿಯಲ್ಲಿ ಇವನ್ನ ಕ್ಯೂಬಾಯ್ಡ್ಸ್ ಅಂತ ಕರಿತೀವಿ. ಯೂಲರ್ಸ್ ಫಾರ್ಮುಲಾಗಳಲ್ಲಿ ಇದು ನಿಮಗೆ 3ನೇ ತರಗತಿಗೆ ಆಗೋದಿಲ್ಲ. ನೀವು ಮುಂದೆ 5, 6, 7, 8, 9, 10ನೇ ತರಗತಿ ಬಂದಾಗ ಈ ಒಂದು ಇವೆಲ್ಲ ಅರ್ಥ ಆಗ್ತವೆ. ಸದ್ಯಕ್ಕೆ ನೀನು ಈ ಶೇಪ್ ಅಂದರೆ ಏನು ನೋಡಿ. ಶೇಪ್ ಇದು ಟ್ರಯಾಂಗಲ್. ದಿಸ್ ಈಸ್ ಎ ಟ್ರಯಾಂಗಲ್.
ಟ್ರಯಾಂಗಲ್ ಶೇಪ್ ಇದು. ದಿಸ್ ಈಸ್ ಎ ಟ್ರಯಾಂಗಲ್. ಟ್ರೈ ಅಂತಂದರೆ 3, 3. ಟ್ರೈ ಮೀನ್ಸ್ 3. ಈ ಮೂಲೆ ಮೂಲೆ ಇರ್ತದಲ್ಲ ನೋಡಿ, ಇದಕ್ಕೆ 3 ಸೈಡ್ ಇದೆ. ಸೈಡ್ ಅಂದರೆ ಬಾಹು. 3 ಸೈಡ್ ನೋಡಿ, 3 ಸೈಡ್, ಕಾರ್ನರ್, ಕಾರ್ನರ್, ಕಾರ್ನರ್. ಎಷ್ಟು ಕಾರ್ನರ್ ಇದೆ ಇದಕ್ಕೆ? 3 ಕಾರ್ನರ್ ಇದೆ. ಮೂಲೆ ಎಷ್ಟಿದ್ದಾವೆ? ಮೂಲೆಗಳು ಎಷ್ಟಿದ್ದಾವೆ? ಮೂರೇ ಇದಕ್ಕಿರೋದು. ಶೃಂಗ ಅಂತ ಕರಿತೀವಿ. ಇನ್ನೊಂದು ಪದ ಕನ್ನಡದಲ್ಲಿ ಶೃಂಗ. 3 ಶೃಂಗಗಳು ಅಥವಾ 3 ಮೂಲೆಗಳಿರ್ತವೆ ಮತ್ತು 3 ಬಾಹುಗಳಿರ್ತವೆ. ಇಂತಹ ಚಿತ್ರವನ್ನು ನಾವು, ಇಂಥ ಶೇಪನ್ನು ನಾವು ಟ್ರಯಾಂಗಲ್ ಅಥವಾ ತ್ರಿಭುಜ ಅಂತ ಕರಿತೀವಿ. ಸೊ ಐ ಆಮ್ ಎ ಟ್ರಯಾಂಗಲ್. ಇದೆಲ್ಲ ಇಲ್ಲಿ ಈ ಚಿತ್ರಗಳನ್ನು ನೋಡು, ಎಷ್ಟು ಚೆನ್ನಾಗಿದ್ದಾವೆ ಚಿತ್ರಗಳು. ನಿನ್ನ ಹೆಸರೇನಮ್ಮ? ಎಂಥದ್ದು ನಿನ್ನ ಹೆಸರು? ನಾನು ಆಮೇಲೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೆಸರು ನನಗೆ ಮರ್ತೋಗ್ತೀನಿ. ಓಕೆ. 7 ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ಸ್. ಕ್ವಾಡ್ರಿ ಅಂದರೆ 4, ಕ್ವಾಡ್ರಾ ಅಂದರೆ 4, 4 ಅಂತ ಹೇಳು. ಕ್ವಾಡ್ರಾ ಮೀನ್ಸ್ 4. ಎಷ್ಟು ಟೈಪ್ ಆಫ್ ಕ್ವಾಡ್ರಾಸ್ ಇರ್ತವೆ? ಈ 4 ಭುಜಗಳಿರ್ತಕ್ಕಂಥ ಕ್ವಾಡ್ರಿಲ್ಯಾಟ್ರಲ್ಸು. 7 ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ಸ್ ನೋಡು. 1, 2, 3, 4, 5, 6, 7 ಕನ್ನಡ. 1, 2, 3, 4, 5, 6, 7 types of quadrilaterals, 7 shapes of quadrilaterals. All are having 4 sides and 4 angles only. ಕ್ವಾಡ್ರಿಲ್ಯಾಟ್ರಲ್ ಅಂದರೆ 4 sides 4 angles. ನೋಡಿ ಇದಕ್ಕೆ ಎಷ್ಟಿದ್ದಾವೆ? ಎಷ್ಟಿದ್ದಾವೆ ಅದರಲ್ಲಿ? ಪ್ಯಾರಲೋಗ್ರಾಮ್ನಲ್ಲಿ ಆಪೋಸಿಟ್ ಸೈಡ್ಸು ಪ್ಯಾರಲಲ್ ಆಗಿರ್ತವೆ. ಅದಕ್ಕೆ ಇದನ್ನು ನಾವು ಪ್ಯಾರಲೋಗ್ರಾಮ್ ಅಂತ ಕರಿತೀವಿ. ಪ್ಯಾರಲೋಗ್ರಾಮ್ ಇದರಲ್ಲಿ ಎಷ್ಟು ಸೈಡ್ಸ್ ಇರ್ತವೆ? 1, 2. ಆಪೋಸಿಟ್ ಸೈಡ್ಸು 2. ಇದೊಂದು 2 + 2 ಎಷ್ಟಾಯಿತು? 4. 1, 2, 3, 4. 1, 2, 3, 4. 4 ಸೈಡ್ಸ್ ಪ್ಯಾರಲೋಗ್ರಾಮ್. ಇದೊಂದು ಟೈಪ್. ಇದು ಐಸೋಸೆಲೆಸ್ ಟ್ರಪಿಸಾಯ್ಡ್. ಐಸೋಸೆಲೆಸ್ ಟ್ರಪಿಸಾಯ್ಡ್ ಅಂತ. ಇದಕ್ಕೆ ಟ್ರಪೀಸಿಯಮ್ ಅಂತೀವಿ. ನೋಡಿ ಇದಕ್ಕೂ 4 ಸೈಡ್ಸ್ ಇರ್ತದೆ ನೋಡಿ. 1, 2, 3, 4 sides. Opposite sides are matra. 2 pair of sides are opposite sides are parallel. Next is the rectangle. This is also quadrilateral. Quadri means 4 sides and 4 angles. Not really. 4 sides and 4 angles. 1, 2, 3, 4. This is also quadrilateral. This quadrilateral is called rectangle. ಅಂದರೆ 7 type of quadrilateralsನಲ್ಲಿ ಇದೊಂದು ಟೈಪು. ಇದರ ಹೆಸರು ರೆಕ್ಟ್ಯಾಂಗಲ್. ಇದು ಸ್ಕ್ವೇರ್, ಇದು ಟ್ರಪಿಸಾಯ್ಡ್, ರಾಂಬಸ್, ಕೈಟ್. ನೋಡಿ ಇವೆಲ್ಲ ಕ್ವಾಡ್ರಿಲ್ಯಾಟ್ರಲ್, ಟ್ರಪಿಸಾಯ್ಡ್, ರೆಕ್ಟ್ಯಾಂಗಲ್, ಸ್ಕ್ವೇರ್. ಇವೆಲ್ಲ ಒಂದು ರೀತಿಯ ಕ್ವಾಡ್ರಿಲ್ಯಾಟ್ರಲ್ ಫ್ಯಾಮಿಲಿ. ಕ್ವಾಡ್ರಿಲ್ಯಾಟ್ರಲ್ ಚತುರ್ಭುಜಗಳ ಸಂಸಾರ ಇದು. ಈಗ ನಿಧಾನವಾಗಿ ನೀಟಾಗಿ ನೋಡ್ಕೊಳ್ಳೋಣ. ರೆಕ್ಟ್ಯಾಂಗಲ್ 4 sides, 4 ಬಾಹುಗಳು ಅಥವಾ ಭುಜಗಳು. ನಾಟ್ ಆಲ್ ಸೈಡ್ಸ್ ಆರ್ ಈಕ್ವಲ್. ಎಲ್ಲ ಸೈಡ್ಸು ಸಮನಾಗಿರೋದಿಲ್ಲ ಇಲ್ಲಿ. ಅಭಿಮುಖ ಬಾಹುಗಳು ಸಮನಾಗಿರ್ತವೆ, ಎದುರು ಬದುರು. ಅಭಿಮುಖ ಅಂದ್ರೇನು? ಎದುರು ಬದುರು ಇರ್ತಕ್ಕಂತಹ ಬಾಹುಗಳು ಸಮನಾಗಿರ್ತವೆ. 4 ರೈಟ್ ಆ್ಯಂಗಲ್ಸ್ ಇರ್ತವೆ. 4 ರೈಟ್ ಆ್ಯಂಗಲ್ಸ್ ಅಂದ್ರೇನು? ರೈಟ್ ಆ್ಯಂಗಲ್ಸ್ ಅಂದರೆ 90 ಡಿಗ್ರಿ ಇರುತ್ತೆ. ಎಕ್ಸಾಕ್ಟಾಗಿ 90 ಡಿಗ್ರಿಗೆ ರೈಟ್ ಆ್ಯಂಗಲ್ ಅಂತ ಕರಿತೀವಿ. ಲಂಬಕೋನ ಅಂತ ಕರಿತೀವಿ. ಆಮೇಲೆ ಮೂಲೆಗಳು, ಶೃಂಗಗಳು ಎಷ್ಟಿದ್ದಾವೆ ನೋಡಿ ಇದರಲ್ಲಿ. ಪ್ರತಿಯೊಂದು ಚತುರ್ಭುಜದಲ್ಲಿಯೂ 4 ಶೃಂಗಗಳಿರೋದು. ಕ್ವಾಡ್ರಾ ಮೀನ್ಸ್ 4. ನೋಡಿ, ಒಂದು ಆ್ಯಂಗಲ್ಲು ಇದು 90 ಡಿಗ್ರಿ, ಇದು 90 ಡಿಗ್ರಿ, ಇದು 90 ಡಿಗ್ರಿ, ಇದು 90 ಡಿಗ್ರಿ. ಎಲ್ಲ ಕೋನಗಳು ಅಥವಾ ಶೃಂಗಗಳು ಅಂತ ಕರಿತೀವಿ. ವರ್ಟಿಸಿಸ್, 4 vertices. How many vertices are there? 4 vertices. 1, 2, 3, 4. ನೋಡ್ತಾ ಇದೆಯಾ? ಕರೆಕ್ಟಾಗಿ ಗಮನ ಇಟ್ಟು ನೋಡಬೇಕು. 4. ಅದೇ ಥರ ಸ್ಕ್ವೇರ್ನಲ್ಲಿ ಎಷ್ಟಿರ್ತವೆ? 1,
2 3 4. ಸಿಮಿಲರ್ಲಿ ರಾಂಬಸ್ನಲ್ಲಿ ಎಷ್ಟಿರ್ತವೆ? 1 2 3 4. ರಾಂಬಸ್ನಲ್ಲಿ 4. ಟ್ರಪಿಸಾಯ್ಡ್ನಲ್ಲಿ ಎಷ್ಟಿರ್ತದೆ? ಟ್ರಪಿಸಿಯಮ್ 1 2 3 4. ಅದೇ ಥರ ಬಾಹುಗಳು, ಸೈಡ್ಸ್, ಬಾಹುಗಳು ಅಥವಾ ಭುಜಗಳು ನೋಡು. ರೆಕ್ಟ್ಯಾಂಗಲ್ನಲ್ಲಿ ಎಷ್ಟು ಬಾಹುಗಳಿದ್ದಾವೆ? 1 2 3 4. 4 ಬಾಹುಗಳು, 4 sides. These 4 sides, 2 sides are equal and opposite. 2 sides are equal and opposite. ಅದೇ ಥರ ಇವಾಗ ಸ್ಕ್ವೇರ್ ತಗೋ. ಸ್ಕ್ವೇರ್ ಅಂದ್ರೇನು? ಚೌಕ. ಚೌಕದಲ್ಲಿ ಎಲ್ಲ ಸೈಡ್ಸು ಈಕ್ವಲ್ ಆಗಿರ್ತದೆ. ಎಲ್ಲ ಸೈಡ್ಸು ಈಕ್ವಲ್ ಆಗಿರ್ತದೆ ನೋಡಿ. 1 2 3 4. All the 4 sides are equal to each other. This is called ಸ್ಕ್ವೇರ್. ಸ್ಕ್ವೇರ್ನಲ್ಲಿ 4 ರೈಟ್ ಆ್ಯಂಗಲ್ ಇರ್ತದೆ. ಆಮೇಲೆ ಇಲ್ಲಿ ಆಲ್ ಸೈಡ್ಸ್ ಆರ್ ಈಕ್ವಲ್ ಆಯಿತಾ. ಆಮೇಲೆ ಆಲ್ ಸೈಡ್ಸ್ ಆರ್ 90 ಡಿಗ್ರಿ. ರಾಂಬಸ್ನಲ್ಲಿ ತಗೋಣ. ರಾಂಬಸ್ನಲ್ಲೂ ಅಷ್ಟೇ. ಎಷ್ಟು? ಆಲ್ ಸೈಡ್ಸ್ ಆರ್ ಈಕ್ವಲ್. ಆ 4 ಆ್ಯಂಗಲ್ಸ್ ನಾಟ್ ಆಲ್ವೇಸ್ ರೈಟ್ ಆ್ಯಂಗಲ್. ಇಲ್ಲಿ ಇದು ರಾಂಬಸ್ನಲ್ಲಿ ರೈಟ್ ಆ್ಯಂಗಲ್ ಇರಬೇಕು ಅಂತ ಏನಿಲ್ಲ, ಆದರೆ ಅದು ಶೇಪ್ ಮಾತ್ರ 4 ಸೈಡ್ಸ್ ರಾಂಬಸ್. ಮೂಲೆಗಳು ಎಷ್ಟಿರ್ತವೆ? 4 ಮೂಲೆಗಳಿರ್ತವೆ. ಟ್ರಪೀಸಿಯಮ್ನಲ್ಲಿ ನಾಟ್ ಆಲ್ ಸೈಡ್ಸ್ ಆರ್ ಈಕ್ವಲ್. ಸೈಡ್ಸ್ ಎಲ್ಲ ಆಲ್ ಸೈಡ್ಸ್ ಭುಜಗಳು ಸಮನಾಗಿರೋದಿಲ್ಲ. 4 ಆ್ಯಂಗಲ್ಸ್ ಇರ್ತದೆ, ಅವು ಸಹ ಬೇರೆ ಬೇರೆ ಆ್ಯಂಗಲ್ ಇರ್ತದೆ. ಭುಜಗಳು ಸಮನಾಗಿದ್ದರೆ ಆ್ಯಂಗಲ್ಸು ಬೇರೆ ಬೇರೆ ಆಗಿರ್ತದೆ. ಇವು ಕ್ವಾಡ್ರಿಲ್ಯಾಟ್ರಲ್ಸ್ನ ನೇಚರ್ ಹೆಂಗಿರ್ತವೆ? ರೆಕ್ಟ್ಯಾಂಗಲ್ ಅಂದರೆ ಏನು, ಸ್ಕ್ವೇರ್ ಅಂದರೆ ಏನು, ರಹಂಬಸ್ ಅಂದರೆ ಏನು, ಟ್ರಪಿಸಾಯ್ಡ್ ಅಥವಾ ಟ್ರಪೀಸಿಯಮ್ ಅಂತ ಹೇಳ್ತೀವಿ. ಸೊ ಇದು ನಿನಗೆ ಅರ್ಥ ಆಗುತ್ತೆ. ನಿಧಾನವಾಗಿ ಓದ್ತು ಪ್ರಾಕ್ಟೀಸ್ ಮಾಡಬೇಕು. ಸ್ಕೇಲು, ಪೆನ್ಸಿಲು, ರಬ್ಬರ್ ತಗೊಂಡು ಇವನ್ನೆಲ್ಲ ನಿನ್ನ ನೋಡ್ಬಿಟ್ಟು ಬರ್ಕೋಬೇಕು. ಈಗ ಲೆಕ್ಕಕ್ಕೆ ಬರೋಣ. ಏನು ಲೆಕ್ಕಗಳು? ಕೂಡೋದು ಕೂಡೋದು. ಈ ಬಂಡ್ಲಲ್ಲಿ 100 ಇದ್ದಾವೆ. ಈ ಬಾಸ್ಕೆಟ್ನಲ್ಲಿ 100 ಇದ್ದಾವೆ. ಈ ಬಾಸ್ಕೆಟ್ನಲ್ಲಿ 100 ಇದ್ದಾವೆ. ಈ ಬಾಸ್ಕೆಟ್ನಲ್ಲಿ ಬರೀ 10 ಇದ್ದಾವೆ. ಬಿಡಿಯಾಗಿರೋವು ಎಷ್ಟಿದ್ದಾವೆ? 1 2 4 5 6 7 8 9 ಅದಾವೆ. 100 + 100 + 100 + 10 + 9 ಇವನ್ನೆಲ್ಲ ಕೂಡಿದಷ್ಟು ಬರ್ತದೆ? 319 ಬರುತ್ತೆ. 319 ಸ್ಟಿಕ್ಕರ್ ಇದ್ದಾವೆ. ಆಯಿತು. ಆಮೇಲೆ ಸ್ಟಿಕ್ಸ್ ಇದ್ದಾವೆ. ಇನ್ನು ಎರಡನೇದು ಇದ್ರಾಗ ಎಷ್ಟಿದ್ದಾವೆ? ಇದೊಂದು 100, ಇದೊಂದು 100, ಇದೊಂದು 10, ಇದೊಂದು 2. ಟೋಟಲ್ ಆಯಿತು 212 ಆಯಿತು. ಇದರ ಲೆಕ್ಕ ಈ ಥರ ಮಾಡಬೇಕು ಅಷ್ಟೇ. ಇದೆಲ್ಲ ನೀವು ಮಾಡಬೇಕು. ನಾನು ತೋರಿಸಿದ್ದೀನಿ, ಅದರ ಹಂಗೆ ನೀವು ಮಾಡಬೇಕು. ಇದು ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ನಾನೆಲ್ಲ ರೆಡಿ ಮಾಡಿ ಕೊಟ್ಟಿದ್ದೀನಿ. ನಿಮ್ಮ ಟೆಕ್ಸ್ಟ್ ಬುಕ್ ತಗೊಂಡು ಮುಂದಿಟ್ಕೊಂಡು ಇದೇ ಥರ ಲೆಕ್ಕಗಳು ಬೇಕಾದಷ್ಟಿದ್ದಾವೆ. ಮನೇಲಿ ಕೂತ್ಕೊಂಡು ಮಾಡಬೇಕು, ಬರೀ ವಿಡಿಯೋ ನೋಡೋದಲ್ಲ. ಇದೇ ಥರ ಇದೂ ಅಷ್ಟೇ. 10 + 10 20. ಇದು 1ನೇ ಲೆಕ್ಕ, 2ನೇ ಲೆಕ್ಕ, 3ನೇ ಲೆಕ್ಕ, 4ನೇ ಲೆಕ್ಕ, 5 6 7 8 9 ಲೆಕ್ಕ ಅದಾವೆ. 9 ಲೆಕ್ಕ ನೀಟಾಗಿ ಮಾಡಮ್ಮ ತಾಯಿ, ಆಯಿತಾ? ಇದು 3ನೇ ತರಗತಿಯ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಈ ಸಿಂಪಲ್ ಮ್ಯಾಥಮ್ಯಾಟಿಕ್ಸ್, ಸರಳ ಗಣಿತ. ಈ ಸರಳ ಗಣಿತ ನಾವು ಪ್ರೊಫೆಸರ್ ಲೆವೆಲ್ಗೆ ಇಂಥವನ್ನೆಲ್ಲ ಹೇಳ್ಕೊಡೋದಕ್ಕೆ ಸ್ವಲ್ಪ ಏನು ಹೇಳ್ಕೊಡು ಸಣ್ಣ ಓಕೆ. ಆದ್ರೂ ಸಹ ಈಚ್ ಒನ್ ಈಚ್ 10 ಲೆಟ್ ಅಸ್ ಗ್ಲೋರಿಫೈ ದಿ ನೇಷನ್ ಅನ್ನಂಗೆ ಮಕ್ಕಳು LKG. ಸ್ನೇಹಿತರೆ, ನಾವು ಮೂಕರಿಗೂ ಪಾಠ ಹೇಳ್ಕೊಟ್ಟಿದ್ದೀನಿ ನಾನು. ಮೂಕರಿಗೆ, ಡೆಫ್ ಪೀಪಲ್. ಆಮೇಲೆ ಕಿವನು ಕೇಳಿಸಲ್ಲ ಅವ್ರಿಗೆ. ಆಮೇಲೆ ಮಾತು ಬರೋದಿಲ್ಲ, ಮೆಂಟಲಿ ರಿಟಾರ್ಡೆಡ್ ಅಂಥವ್ರಿಗೂ ನಾವು ಪಾಠ ಹೇಳಿರ್ತಕ್ಕಂಥ ಅನುಭವ ಆಗಿದೆ. ಸ್ನೇಹಿತರೆ, ಗೋಪನಹಳ್ಳಿ ನಾಗರಿಕರಲ್ಲಿ ಒಂದು ವಿನಂತಿ, ನಿಮ್ಮ ಮಕ್ಕಳಿಗೆ ಎಲ್ರಿಗೂ ಗಣಿತ ಕಲಿಸಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಡಿ. ನೀವು ಸುಮ್ಮನೆ ನಮ್ಮೂರಿನಲ್ಲಿ ಕುಡಿಯೋರ ಸಂಖ್ಯೆ ಜಾಸ್ತಿ ಆಗಿಬಿಟ್ಟಿದೆ, ಅದನ್ನು ಅವಾಯ್ಡ್ ಮಾಡಿ. ಮಕ್ಕಳ ಮೇಲೆ ಅತಿಯಾದ ಪ್ರಭಾವ ಬೀರುತ್ತೆ. ಸ್ನೇಹಿತರೆ, ಗೋಪನಹಳ್ಳಿಯ ನಾಗರಿಕ ಬಂಧುಗಳೇ, ಸಾಯಂಕಾಲದ ಹೊತ್ತು ನೀವು ಬಹಳ ವಾಲಾಡ್ತೀರಪ್ಪ, ಅದನ್ನು ಅವಾಯ್ಡ್ ಮಾಡಿ, ಕಡಿಮೆ ಮಾಡಿ. ಮಕ್ಕಳಿಗೋಸ್ಕರನಾದ್ರೂ ಕಡಿಮೆ ಮಾಡಿ.
ಇವಾಗ ಇದು ಬೇರೆ ಬಂದಿದೆ ಕರೋನಾದಲ್ಲಿ ಗುಂಪು ಕೂತ್ಕೊಂಡು ಅಲ್ಲಿ ಇಲ್ಲಿ ತಿಂದ್ಕೊಂಡು ಆರೋಗ್ಯ ಹಾಳು ಮಾಡ್ಕೋಬೇಡಿ. ಸಾಮಾಜಿಕ ಅಂತರವನ್ನು ಕಾಪಾಡ್ಕೊಳ್ಳಿ. ಇವನ್ನೆಲ್ಲ ನೋಡ್ಕೊಳ್ಳಿ. ನಮ್ಮ ಕ್ಲಾಸ್ಗಳನ್ನು ಯೂಟ್ಯೂಬ್ನಲ್ಲಿ ನೋಡಿ ಆನಂದಿಸಿ. ಈಗ ಧನ್ಯವಾದಗಳು. ಮತ್ತೆ ನಿಮ್ಮನ್ನು ನಾವು ಭೇಟಿ ಮಾಡ್ತೀವಿ. ನಮಸ್ಕಾರ.